ಅಡ್ರೆಸ್ ಸಿಕ್ತಾ? ಎಸ್, ಫೈನಲಿ ಬಂದೇ ಬಿಡ್ತು. ಇನ್ನು ನಕ್ಷತ್ರನ್ ಪೇರೆಂಟ್ಸ್ನ ಹುಡುಕೋದ್ರಲ್ಲಿ ಕಷ್ಟ ಆಗಲ್ಲ. ಪಾಪು ಎಂಗೇಜ್ಮೆಂಟು ಚೆನ್ನಾಗಾಯ್ತು, ನಕ್ಷತ್ರನೂ ಗೂಡ್ ಸೇರ್ಕೊಳ್ಳೋಂಗಾಯ್ತು. ಎಲ್ಲ ಒಳ್ಳೇದಾಗ್ತಾ ಇದೆ. ಸಂತೋಷ. ಆದ್ರೆ ಏನ್ ಸಿಕ್ತು? ನನ್ನ ಅಪ್ಪ ಅಮ್ಮ ನನ್ನ ಕಣ್ಮುಂದೆ ಓಡಾಡ್ತಿದ್ರು. ನಾನು ಅವ್ರ ಮಗಳಾಗಿ ಒಂದು ಕ್ಷಣದ ಮಟ್ಟಕ್ಕೂ ಅವ್ರ ಜೊತೆ ಬದುಕಕ್ ಆಗ್ತಿಲ್ಲ. ಏನೂ ಇಲ್ಲದೆ ಉಪವಾಸ ಇರೋದು ತುಂಬಾ ಸುಲಭ. ಆದ್ರೆ ಕಣ್ಮುಂದೆ ಎಲ್ಲ ಇದ್ದು ಬಾಯಿಗೆ ಬೀಗ ಹಾಕೊಂಡಿರೋದು ತುಂಬಾ ಕಷ್ಟ ದೇವ್ರೆ. ನನ್ನ ಸ್ಥಿತಿನೂ ಹಾಗೆ ಆಗಿದೆ. ನಾನು ಅನಾಥವಾಗಿರೋವಾಗ್ಲೇ ಎಷ್ಟೋ ಚೆನ್ನಾಗಿತ್ತು. ಈಗ ಎಲ್ಲ ಇದ್ದು ಏನು ಇಲ್ಲ ಅನ್ನೋ ತರ ಬದುಕೋ ಕಷ್ಟ ಯಾರಿಗೂ ಬೇಡ. ಅಷ್ಟು ಸಾಲದು ಅಂತ ಭೂಪತಿ ಬಗ್ಗೆ ನನ್ನ ಮನ್ಸಲ್ಲಿ ಏನೇನೋ ಆಸೆ ಹುಡ್ಸಿ ಅದನ್ನೆಲ್ಲ ಸುಳ್ಳು ಮಾಡ್ಬಿಟ್ಟೆ. ಇವಾಗ ಅವ್ನು ನೋಡ್ದಾಗೆಲ್ಲ ನನ್ ಮೇಲೆ ನನ್ಗೆ ಅಸಹ್ಯ ಆಗುತ್ತೆ. ಯಾಕೆ ದೇವ್ರೆ, ಯಾಕೆ ನನ್ ಬದುಕಲ್ಲಿ ಈ ತರ ಆಟ ಆಡ್ತಾ ಇದ್ಯಾ? ಒಂದ್ ಕಡೆ ನನ್ನ ಅಪ್ಪ ಅಮ್ಮ ನನ್ನ ಕಣ್ಮುಂದೆ ಓಡಾಡ್ತಿದ್ದಾರೆ, ಇನ್ನೊಂದ್ ಕಡೆ ನಾನ್ ಪ್ರೀತಿಸಿದ ಹುಡುಗ ನನ್ನ ಮನೇಲೆ ನನ್ನ ಕಣ್ಮುಂದೆನೆ ನಿಶ್ಚಿತಾರ್ಥ ಆಗ್ತಿದ್ದಾನೆ. ನನ್ನ ಕೈಲಿದೆಲ್ಲ ತಡ್ಕೊಳಕ್ಕಾಗಲ್ಲ ದೇವ್ರೆ. ಇನ್ ನೋಯಿಸ್ಬೇಡ ನನ್ನ ಪಾಡಿಗೆ ನನ್ನಿರೋಗ್ ಬಿಟ್ಬಿಡು. ಸಾಕಾಗಿದೆ ನನ್ಗಿದೆಲ್ಲ. ಹೌದು, ನಕ್ಷತ್ರ ಎಲ್ಲಿ? ಅಡಿಗೆಯವ್ರ ಜೊತೆ ಮಾತಾಡ್ತಾ ಇದ್ಲು. ಅವ್ರನ್ನ ಅಲ್ಲಿವರೆಗೂ ಕಳಿಸ್ಕೊಟ್ಟು ಬರಕ್ ಹೋಗಿದ್ದಾಳೆ ಅನ್ಸುತ್ತೆ. ಆ ಲೇಡಿ ಅಡ್ರೆಸ್ ಸಿಕ್ಕಿರೋದು ಅವಳಿಗೆ ಹೇಳ್ಬೇಡಿ. ನಾನು ಹೋಗಿ ಅವ್ರ ಹತ್ರ ಮಾತಾಡ್ಕೊಂಡು ನಕ್ಷತ್ರನ್ ಪೇರೆಂಟ್ಸ್ ಬಗ್ಗೆ ತಿಳ್ಕೊಂಡು ಅವಳಿಗೆ ಎಂತ ಸರ್ಪ್ರೈಸ್ ಕೊಡ್ತೀನಿ ನೋಡ್ತೀರಿ. ಹ್ಞೂ ಅಣ್ಣ, ಹಾಗೆ ಮಾಡು. ಪಾಪ ಹುಡುಗಿ ಅವ್ರ ಅಪ್ಪ ಅಮ್ಮ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲದೆ ಕೊರಗ್ತಿದ್ರೆ ಅಯ್ಯೋ ಅನ್ಸುತ್ತೆ. ಪಾಪು ಮದುವೆ ಮುಗಿಯೋ ತನಕ ಅವಳ ಪೇರೆಂಟ್ಸ್ನ ಹುಡುಕ್ಬಾರ್ದು ಅಂದಿದ್ದಾಳೆ. ನಮಗ್ ಕಷ್ಟ ಆಗುತ್ತೆ ಅಂತ ಅವಳ ಕನ್ಸರ್ನ್. ಆದ್ರೆ ಈಗ ತನಗ್ ತಾನೇ ಎಲ್ಲ ಗೊತ್ತಾಗೋ ಸಮಯ ಬಂದಿದೆ. ನೋಡ್ತಾ ಇರಿ, ಪಾಪು ಮದುವೆ ಅಷ್ಟೊತ್ತಿಗೆ ನಕ್ಷತ್ರ ಅವಳ ತಂದೆ ತಾಯಿನ ಕರ್ಕೊಂಬರೋ ಹಾಗಾಗತ್ತೆ. ಈ ಮನುಷ್ಯ ಏನಕ್ಕೆಷ್ಟು ಎಕ್ಸೈಟ್ ಆಗಿ ಹೋಗ್ತಿರೋದು? ಏನು ನಡೀತಿದೆ? ಇನ್ಮೇಲೆ ಯಾವುದನ್ನು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಎಲ್ಲಾದ್ರ ಮೇಲೆ ಒಂದು ಕಣ್ಣು ಇಡಲೇಬೇಕು. ಬಾರ್ಗು, ವಾಟ್ಸ್ ಹ್ಯಾಪನಿಂಗ್? ನಿಮ್ಮ ಅಣ್ಣ ಯಾಕೆ ಅಷ್ಟೊಂದು ಖುಷಿಯಾಗಿದ್ದಾರೆ? ನಕ್ಷತ್ರನ್ ಪೇರೆಂಟ್ಸ್ ಬಗ್ಗೆ ಏನೋ ವಿಷಯ ಗೊತ್ತಾಯ್ತಂತೆ. ಅದನ್ನ ವಿಚಾರಿಸೋಕೆ ಯಾರನ್ನೋ ಮೀಟ್ ಆಗ್ತೀನಿ ಅಂತ ಹೋಗ್ತಿದ್ದಾನೆ.
ಮಯು, ಇದಕ್ಕೆಲ್ಲ ಯಾರಾದ್ರೂ ಅಳ್ತಾರ? ಸಾರಿ ಶೌರ್ಯ, ಇದಕ್ಕೆಲ್ಲ ಕಾರಣ ನಾನೇ. ಇದೆಲ್ಲ ನನ್ನಿಂದಾನೇ ಆಗ್ತಾ ಇರೋದು. ನಿನ್ನಿಂದ? ಇವಾಗ ಏನಾಯ್ತು ಅಂತ ನೀನು ಬ್ಲೇಮ್ ಮಾಡ್ಕೋತಾ ಇದೆಯಾ? ನೀವು ನನ್ನನ್ನು ಮದುವೆ ಆಗಿದ್ದಕ್ಕೆ ಅಲ್ವಾ ಅತ್ತೆ ನಿಮ್ಮನ್ನ ಈ ಥರ ಟ್ರೀಟ್ ಮಾಡ್ತಿರೋದು? ಯಾಕಾಗಂತೀಯ? ನಾನು ದೊಡ್ಡವನಾದರೂ ಅಮ್ಮ ನನ್ನನ್ನು ಸಿ.ಒ ಮಾಡದೆ ಭೂಪತಿಗೆಲ್ಲ ಕೊಡ್ತಾ ಇದ್ದಾರೆ ಅಂತ ಬೇಜಾರ? ದಟ್ಸ್ ಓಕೆ. ಭೂಪತಿಗೆ ನನಗಿಂತ ಕೆಪಾಸಿಟಿ ಇದೆ. ಆ್ಯಂಡ್ ಎ ಪೊಸಿಷನ್ಗೆ ಭೂಪತಿನೇ ಮೋಸ್ಟ್ ಎಲಿಜಿಬಲ್ ಒನ್. ಅದರಲ್ಲೆಲ್ಲ ಏನಿದೆ? ಇಲ್ಲ ಶೌರ್ಯ, ಭೂಪತಿಗೆಲ್ಲ ಸಿಗ್ತದೆ ಅಂತ ನನಗೇನು ಬೇಜಾರಿಲ್ಲ. ನೀವು 4 ಜನ ಮಕ್ಕಳಲ್ಲಿ ಬಿಸ್ನೆಸ್ನ ಯಾರಾದರೂ ನೋಡ್ಕೊಳ್ಳಿ, ನನಗೆ ಖುಷಿನೇ. ಆದರೆ ಅವನಿಗೆ ಸಿಗ್ತಾ ಇರೋ ಪ್ರೀತಿ ಮರ್ಯಾದೆ ನಿಮಗೆ ಸಿಗ್ತಾ ಇಲ್ವಲ್ಲ, ಅದೇ ನನಗೆ ಸಂಕಟ ಆಗ್ತಾ ಇರೋದು. ಅಮ್ಮನ ಮನಸ್ಸು ಬದಲಾಗೋವರೆಗೂ ನಾವು ಕಾಯ್ಬೇಕಲ್ವಾ? ಬೇರೆ ಏನು ಆಪ್ಷನ್ ಇದೆ? ಆಪ್ಷನ್ ಇತ್ತು. ನೀವು ಭೂಪತಿ ಥರ ಅತ್ತೆ ತೋರಿಸಿದ ಹುಡುಗಿನ ಮದುವೆ ಆಗಿದ್ದಿದ್ರೆ ಈ ಸಮಸ್ಯೆನೇ ಇರ್ತಾ ಇರಲಿಲ್ಲ. ಆವಾಗ ಅಧಿಕಾರ ಸಿಗ್ತಾ ಇತ್ತು, ನನಗೆ ನನ್ನ ಮಯು ಸಿಗ್ತಾ ಇದ್ಲ? ಅವಳು ಪ್ರೀತಿ ಸಿಗ್ತಾ ಇತ್ತಾ? ನಂಬಿಕೆ ಕಳ್ಕೊಬೇಡ ಮಯು. ಎಷ್ಟೇ ಆದರೂ ಅವ್ರು ನಮ್ಮಮ್ಮ. ಒಂದಲ್ಲ ಒಂದಿನ ಹಳೆ ಸಿಟ್ಟನೆಲ್ಲ ಮರೆತು ನಮ್ಮನ್ನೆಲ್ಲ ಆಕ್ಸೆಪ್ಟ್ ಮಾಡ್ಕೋತಾರೆ. ನಿನ್ನ ಪೃಥ್ವಿನ ಶರ್ಲಿನ ಮನ್ಸಾರೆ ಪ್ರೀತಿಸೋ ದಿನ ಬಂದೇ ಬರುತ್ತೆ. ಬಟ್ ಅಲ್ಲಿವರೆಗೂ ನಾವೆಲ್ಲ ತಾಳ್ಮೆಯಿಂದ ಕಾಯ್ಬೇಕಷ್ಟೆ. ಮೊಸರು ಬಜ್ಜಿಗೆ ಉಪ್ಪು ಸ್ವಲ್ಪ ಕಡಿಮೆ ಹಾಕಿದ್ದೀನಿ, ಆಮೇಲೆ ನೋಡ್ಕೊಂಡು ಹಾಕೋಣ. ಹಾಂ ಮೇಡಮ್, ಎಲ್ಲ ಕೆಲಸನೂ ನೀವೇ ಮಾಡಿದ್ರೆ ನನಗೇನು ಇರಲ್ಲ. ಮೇಡಮ್ ನೋಡಿದ್ರೆ ಬೈತಾರೆ, ಏನಕ್ಕೆ ಇವ್ರ ಕೈಯಲ್ಲೆಲ್ಲ ಕೆಲಸ ಮಾಡಿಸ್ತಿದ್ಯಾ ಅಂತ. ಇರಲಿ ಬಿಡಿ, ನನಗೂ ಸುಮ್ಮನೆ ಕೂರಕ್ಕೆ ಬೇಜಾರಾಗುತ್ತೆ. ಹಾಂ, ಇಬ್ಬರು ಸೇರ್ಕೊಂಡೇ ಮಾಡೋಣ. ಗುಡ್ ಮಾರ್ನಿಂಗ್ ಮಿಸ್ಟ್ರಿ, ಏನೋ ಮಾಡ್ತಿದ್ಯಾ? ಗುಡ್ ಮಾರ್ನಿಂಗ್. ಆಫೀಸಿಗೆ ಹೊರಟಿದ್ದೀನಿ. ಮತ್ತೆ ಏನು ಕಾಲ್ ಮಾಡಿದ್ದು? ಖಾಲಿ ಡಬ್ಬಿ ಇವತ್ತು ಹೊಸದಾಗಿ ಒಂದು ಪ್ರಾಜೆಕ್ಟ್ನ ಲಾಂಚ್ ಮಾಡ್ತಾ ಇದ್ದೀನಿ. ಅದಕ್ಕೆ ದಿ ಗ್ರೇಟ್ ಖಾಲಿ ಡಬ್ಬಿ ಕೈಯಲ್ಲಿ ವಿಶ್ ಮಾಡಿಸ್ಕೊಳ್ಳೋಣ ಅಂತ ಕಾಲ್ ಮಾಡಿದೆ. ಎಲ್ಲಿ ನೀನು ಅಷ್ಟು ದೇವ್ರನ್ನ ನೆನೆಸ್ಕೊಂಡು ನಂಗೊಂದು ವಿಶ್ ಮಾಡು. ನಾನು ಬೇಡ್ಕೊಳ್ಳಿಲ್ಲ ಅಂದರೂ ಆ ದೇವ್ರು ನಿನ್ನ ಕೈ ಬಿಡಲ್ಲ ಕಣೋ. ಎಲ್ಲ ಸಿಕ್ಕಾಪಟ್ಟೆ ಒಳ್ಳೇದಾಗ್ಲಿ. ನೀನು ಹಾಕೋ ಬಂಡವಾಳಕ್ಕೆ 10 ಪಟ್ಟು ಲಾಭ ವಾಪಸ್ ಬರಲಿ. ಆಲ್ ದ ಬೆಸ್ಟ್ ಮಿಸ್ಟ್ರಿ. ಅಬ್ಬಬ್ಬಬ್ಬಬ್ಬಬ್ಬಾ, ಹಾಗೇನಾದರೂ ಆದರೆ ನೀನು ಕೇಳಿದ್ ಕೊಡಿಸ್ತೀನಿ ಕಣೆ ಖಾಲಿ ಡಬ್ಬಿ. ನಾನು ಕೇಳೋದು ಕೊಡ್ಸೋಕ್ಕೆ ಬಿಸ್ನೆಸ್ಸಲ್ಲಿ 10 ಪಟ್ಟು ಲಾಭ ಬರಬೇಕಂತೇನಿಲ್ಲ. 10 ರೂಪಾಯಿ ಜೇಬಲ್ಲಿದ್ದರೆ ಸಾಕು ಅಲ್ವಾ? ನೀನು ಕೇಳೋದು ಒಂದು ಪ್ಲೇಟ್ ಗೋಲ್ಗಪ್ಪ ಇಲ್ಲ ಒಂದು ಕೋನ್ ಐಸ್ ಕ್ರೀಮ್. 5,000 ಖರ್ಚಾಗೋ ಜಾಗದಲ್ಲಿ 50 ರೂಪಾಯಿ ಮ್ಯಾಟ್ರ್ ಮುಗಿಸಿರ್ತೀಯ. ನಿನ್ ಗಂಡ ಆಗೋನು ಪುಣ್ಯ ಮಾಡಿರ್ತ. ಹಲೋ, ಖಾಲಿ ಡಬ್ಬಿ, ಏನೇ ಗಂಡ ಅಂದಿದ ತಕ್ಷಣ ಸೌಂಡೇ ಇಲ್ವಲ್ಲೇ?
ನಾಚ್ಕೊಂಡು ಉಗ್ರು ಕಚ್ತಾ ಇದೆಯಾ ಏನು ಕತೆ? ಏನಿಲ್ಲ. ಮತ್ತೆ ನಿನ್ ಮದ್ವೆ ತಯಾರಿಲ್ಲ ಹೇಗೆ ನಡೀತಿದೆ? ಏನೂ ಇಲ್ಲ. ಸದ್ಯಕ್ಕೆ ನನ್ನ ಕಂಪ್ಲೀಟ್ ಕಾನ್ಸಂಟ್ರೇಷನು ಈ ಪ್ರಾಜೆಕ್ಟ್ ಮೇಲೆ. ಮದುವೆ ಬಗ್ಗೆ ಯೋಚನೆನ ಆಮೇಲೆ ಮಾಡ್ತೀನಿ. ಆಮೇಲೆ ನಿನ್ಗೊಂದು ವಿಷಯ ಗೊತ್ತಾ? ನಾನು ಪಿ ಜಿಲಿ ಇದ್ದಾಗ್ಲೇನೆ ಈ ಪ್ರಾಜೆಕ್ಟ್ ಬಗ್ಗೆ ಪ್ಲಾನ್ ಶುರು ಮಾಡಿದ್ದೆ. ನಮ್ ಸಂತೃಪ್ತಿ ಹೋಟ್ಲ್ ಇದೆಯಲ್ಲ, ಅಲ್ಲಿ ದಿನ ಬಿಸ್ನೆಸ್ ಹೇಗ್ ನಡೆಯುತ್ತೆ, ಏನೇನೆಲ್ಲ ಕೆಲಸ ನಡೆಯುತ್ತೆ, ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಿದ್ದೆ. ಅದನ್ನೇ ಇಲ್ಲೂ ಯೂಸ್ ಮಾಡ್ತಾ ಇದ್ದೀನಿ. ಆಮೇಲೆ ಖಾಲಿ ಡಬ್ಬಿ, ಇದರಲ್ಲಿ ನಿನ್ ಪಾಲು ಇದೆಯಮ್ಮ. ಪ್ರತಿದಿನ ನೀನ್ ಹೇಳ್ಕೊಡ್ತಾ ಇದ್ ಹೊಸ ಹೊಸ ವಿಷಯನ ಕಲ್ತೆ ನಾನು ಇದನ್ನೆಲ್ಲ ಮಾಡಕ್ ಶುರು ಆಗಿದ್ದು. ನೀನೊಂಥರ ಮಿನಿ ಯೂನಿವರ್ಸಿಟಿ ಇದ್ದಾಗೆ ಕಣೆ. ನೀನ್ ಗ್ರೇಟ್ ಬಿಡಮ್ಮ. ಸಾಕ್ ಸುಮ್ನಿರಪ್ಪ. ಶಕುಂತಲಾ ದೇವಿ ಮಗ್ನಾಗಿ ಆ ಹೋಟ್ಲಲ್ಲಿ ಕೆಲಸ ಮಾಡೋದು, ಆ ಚಿಕ್ಕ ಪಿ ಜಿಲಿ ಇರೋದಂದ್ರೆ ಏನ್ ಚಿಕ್ಕ ವಿಷಯನಾ? ನೀನು ಗ್ರೇಟೇ ಬಿಡು. ಆಯ್ತು, ಇಬ್ರು ಗ್ರೇಟೆ ಅಂದ್ಕೊಳ್ಳೋದಕ್ಕೇನು? ದುಡ್ಡು ಕೊಡ್ಬೇಕಾ? ಇಲ್ಲ ತಾನೆ? ಆಮೇಲೆ ಆದಷ್ಟು ಬೇಗ ನೀನು ಫ್ರೀ ಮಾಡ್ಕೊ. ನನ್ನ ಮದುವೆ ಶಾಪಿಂಗ್ ಶುರು ಮಾಡಬೇಕು. ನೀನು ನನ್ನ ಜೊತೆ ಬರ್ತಿದ್ಯಾ? ನಾನಾ? ಯಾಕೆ? ನನ್ಗೇನೋ ಗೊತ್ತಾಗುತ್ತೆ. ಏಯ್ ಖಾಲಿ ಡಬ್ಬಿ, ಮದುವೆ ಗಂಡು ನಿನ್ ಬೆಸ್ಟ್ ಫ್ರೆಂಡ್ ಕಣೋ. ನಾನು ಯಾವ ಬಟ್ಟೆ ಹಾಕಿದ್ರೆ ಚೆನ್ನಾಗಿ ಕಾಣಿಸ್ತೀನಿ ಅಂತ ನೀನು ಹೇಳೋದ್ ಬೇಡವಾ? ಅಲ್ಲ, ಅದು ನಾನು ಬಂದ್ರೆ. ಅದೆಲ್ಲ ನನಗೆ ಗೊತ್ತಿಲ್ಲ ನಕ್ಷತ್ರ. ನೀನ್ ಬರ್ತಿದ್ಯಾ ಅಂದ್ರೆ ಬರ್ತಿದ್ಯಾ ಅಷ್ಟೇ. ಅಲ್ಲ ಕಣೆ, ನನ್ನ ಮದುವೆಗೆ ನಿಂತು ಎಲ್ಲ ಕೆಲಸ ನೀನೇ ನೋಡ್ಕೊಬೇಕು. ಬೆಸ್ಟ್ ಫ್ರೆಂಡ್ ಆಗಿ ಇಷ್ಟು ಮಾಡಲ್ವೇನೆ ಮಾರೈತಿ? ಅದು ನಾನೇ ಬಾಯಿ ಬಿಟ್ಟು ಕೇಳ್ಕೋಬೇಕಾ? ನೋಡಮ್ಮ, ನಾಳೆ ನಿನ್ನ ಮದುವೆಲಿ ಚಪ್ಪರದಿಂದ ಹಿಡಿದು ಅಡುಗೆ ತನಕ ಎಲ್ಲ ಕೆಲಸನೂ ನಾನೇ ನೋಡ್ಕೊತೀನಿ. ಇವಾಗ ನೀನ್ ಬಂದು ನನ್ನ ಮದುವೆನ ನೋಡ್ಕೊ. ಮಾಡ್ತೀನಿ. ಥ್ಯಾಂಕ್ ಯು ಖಾಲಿ ಡಬ್ಬಿ. ಹುಷಾರು, ಟೇಕ್ ಕೇರ್. ನಾನು ಆಮೇಲೆ ನಿನಗೆ ಸಾಯಂಕಾಲ ಕಾಲ್ ಮಾಡ್ತೀನಿ. ಓಕೆನಾ? ಬಾಯ್.